ಕನ್ನಡದ ಖ್ಯಾತ ಚಿತ್ರನಟಿ ಹಲವಾರು ಭಾಷೆಗಳಲ್ಲಿ ತಮಿಳು, ತೆಲುಗು, ಇದು ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು MGR ಇಂದ ಹಿಡಿದು NTR ಮೇರು ನಟರ ಜೊತೆ ಕಲಾವಿದೆಯಾಗಿ, ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ, ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡಿದಂಥದ್ದು ಬಿ ಸರೋಜಾದೇವಿಯವರು. ಅವರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ. ನನಗೂ ಪುಣ್ಯ ಅಂತ ಹೇಳಿದ್ರೆ ನಾನು ಕೂಡ ಅವರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಆ ನೆನಪು ಕೂಡ ನನಗೆ ಗೊತ್ತು ಇದೆ. ನಾನು ಹಲವಾರು ಒಂದಲ್ಲ 16 ಬಾರಿ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಾಗ ಬಹಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ. ನಮ್ಮ ಕೊಡಿಗೇಹಳ್ಳಿ, ನಮ್ಮ ಊರಿನ ಪಕ್ಕ ಇರೋ ಕೊಡಿಗೇಹಳ್ಳಿಯಲ್ಲಿ ಅವರ ಮದುವೆ ಆಗಿರುವಂಥದ್ದು ವರ್ಷ ಅಂತೇಳಿ, ಅವರು ಕೂಡ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಹೌದು, ನಮ್ಮ ಸಂಬಂಧಿಗಳು ಕೂಡ ಹೌದು. ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾ ಇದ್ರು ಬಿ ಸರೋಜಾದೇವಿಯವರನ್ನ ಭೇಟಿ ಮಾಡಿರುವಂಥ ಸಂದರ್ಭದಲ್ಲಿ. ಕನ್ನಡ ಚಿತ್ರರಂಗ ಅಂತೂ ಯಾವತ್ತೂ ಮರೆಯಲಾಗದ ಒಂದು ರತ್ನ. ಆ ರೀತಿಯಾದಂಥ ಪಾತ್ರಗಳನ್ನು ಮಾಡೋ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವತ್ತೆಲ್ಲ ಪರಭಾಷೆ ಕಲಾವಿದರಿಗೆ ಹೆಚ್ಚು ಅವಕಾಶ ಇದ್ದಿದ್ದು. ಎಲ್ಲ ತಮಿಳುನಾಡಿಗೆ ಹೋಗಬೇಕಾಯಿತು, ಚೆನ್ನೈಗೆ ಹೋಗಬೇಕಾಯಿತು. ಅಂಥ ಕಾಲದಲ್ಲೇ ಒಬ್ಬ ಕನ್ನಡದ ನಟಿ, ಪ್ಯೂರ್ ಕನ್ನಡದ ನಟಿ, ಬೇರೆ ಚಿತ್ರರಂಗದ ಬೇರೆ ಪರಭಾಷೆಗಳಲ್ಲೂ ಕೂಡ ಹೋಗಿ ಹಿರಿಮೆಯನ್ನು, ಅಲ್ಲೂ ನಂಬರ್ 1 ರೀತಿಯಾಗಿ ಹಿರಿಮೆಯನ್ನು ಸಾಧಿಸಿದಂಥ ಚಿತ್ರನಟಿ, ಕನ್ನಡ ಸೇವೆಯನ್ನು ಮಾಡಿದಂಥ ಕನ್ನಡತಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಅವ್ರನ್ನ ನೋಡ್ತಿದ್ದಾಗ ನನಗನ್ಸಿದ್ದು ವೈಯಕ್ತಿಕವಾಗಿ ಸಾವಲ್ಲ. ಯಾಕಂದ್ರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದರು ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನು ನಾವು ಪರದೆಯಲ್ಲಿ ನೋಡ್ಬೋದು. ತನಿಖೆ, ರೂಪ, ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗಿರುತ್ತೆ. ಅದು ಕಲೆಗಿರೋ ಪವರ್. ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಮಾತಾಡಿ, ಹಲವಾರು ಭಾಷೆಗಳಲ್ಲಿ ನಟಿಸಿ, ಹಲವಾರು ಸಮಾಜಗಳನ್ನು ಅವ್ರದ್ದೇ ಆದ ರೀತಿಯಲ್ಲಿ ತಂದಂತಹ ಮಹನೀಯ ನಟಿಯರು, ಹಿರಿಯರು, ತುಂಬ ಗೌರವ. ಸಿಕ್ಕಾಗೆಲ್ಲ ಹೀಗೆ ತಮಾಷೆ ಕಲೆ ಆಗ್ತಾ ಇತ್ತು. ತುಂಬ ಸಂತೋಷ, ತುಂಬ ಚೈತನ್ಯ ಈಗಲೂ ನನಗನ್ಸೋದು, ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟ್, ಸಮಾಜಕ್ಕೊಂದು ನೆನಪನ್ನು ಬಿಟ್ಟಿರ್ತಾರೆ, ಅವರದ್ದು ವಿದಾಯ ಆಗೋದಿಲ್ಲ. ಸ್ಥಿರವಾದ ನೆನಪು, ಚಿರಸ್ಮರಣೆ ಅಂತ ಅದಕ್ಕೆ ಕಾಯ್ತಾ ಮತ್ತೊಮ್ಮೆ ಸಾವಲ್ಲ, ಸದಾಕಾಲ ಜೀವನ. ಥ್ಯಾಂಕ್ ಯು.